ಇಂದು ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ರಾಷ್ಟ್ರೀಯ ಸಂಘಟನೆಯ ಅಧ್ಯಕ್ಷರಾಗಿರ್ತಕ್ಕಂಥ ವಿನಯ್ ರತನ್ ಸಿಂಗ್ ಅವರು ಅಂದರೆ ತಮಗೆಲ್ಲ ಫೋಟೋ ಐತಲ್ಲ ಅವ್ರದ್ದೇ ಇವತ್ತು ಹುಟ್ಟುಹಬ್ಬ. ಅವರು ನಮ್ಮ ಭೀಮ್ ಆರ್ಮಿ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷ. ಭೀಮ್ ಆರ್ಮಿ ಸಂಘಟನೆ ಇಡೀ ಭಾರತದಾದ್ಯಂತ ಇರ್ತಕ್ಕಂಥ ಏಕೈಕ ಸಂಘಟನೆ. ಈ ಸಂಘಟನೆಯನ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿ ಇಡೀ ಭಾರತದ ತುಂಬ ಬಹಳ ಒಳ್ಳೆಯ ರೀತಿಯಿಂದ ಸಂಘಟನೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಸುಮಾರು 8 ವರ್ಷದ ಅವಧಿಯಲ್ಲಿ ಭಾರತದಾದ್ಯಂತ ಸಂಘಟನೆ ಇದಾಗ್ತೈತಿ. ಈ ಸಂಘಟನೆ ವಿಶೇಷ ಏನಂದ್ರೆ ಯಾರು ಅನ್ಯಾಯಕ್ಕೆ ಒಳಗಾಗ್ತಾರ, ಯಾರು ತುಳಿತಕ್ಕೆ ಒಳಗಾಗ್ತಾರ, ಎಲ್ಲಾದರೂ ಅನ್ಯಾಯ ಅತ್ಯಾಚಾರ ಆದ್ರೆ ಅವ್ರ ಪರವಾಗಿ ನಿಂತ್ಕೋತೈತಿ, ಅವ್ರ ಕೊನೆಯಾಗಿ ನಿಂತ್ಕೋತೈತಿ, ಬಂದವರು ನ್ಯಾಯ ಕೊಡಿಸುವಂಥ ಸಂಘಟನೆ ಇದಾಗಿತ್ತು. ಈ ಸಂಘಟನೆ ಅತಿ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಕ್ಕಂಥ ಏಕೈಕ ಸಂಘಟನೆ ಐತಿ. ಸೊ ಅವರಿಗೆ ನಾವು ಹುಟ್ಟು ಹಬ್ಬದ ನಿಮಿತ್ತವಾಗಿ ಇವತ್ತು ಜಮಖಂಡಿ ನಗರದ ಜೈ ಭಾರತ್ ರುದ್ರಾಶ್ರಮ ಏನು ನಮ್ಮ ಅಜ್ಜಿಯರ ನೀವೆಲ್ಲರೂ ಅದೇರಿ ರುದ್ರಾಶ್ರಮದಾಗ ನಿಮ್ಮೊಂದಿಗೆ ನಾವು ಈ ಹುಟ್ಟು ಹಬ್ಬವನ್ನು ಸೆಲೆಬ್ರೇಷನ್ ಮಾಡಿ ಏನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಇನ್ನಷ್ಟು ಏನು ಸಂಘಟನೆಯಲ್ಲಿ ಸಕ್ರಿಯರಾಗಿ ಭಾಗವಹಿಸಲಿ, ಬುದ್ಧ ಬಸವ ಅಂಬೇಡ್ಕರ್ ಅವರು ಅವ್ರಿಗೆ ಇನ್ನಷ್ಟು ಉತ್ತಮವಾದ ಆಯುಷ್ಯ ಮತ್ತು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ತಮ್ಮೆಲ್ಲರ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಜೊತೆಗೆ ಜೈ ಭಾರತ್ ವೃದ್ಧಾಶ್ರಮ ಏನು ನಮ್ಮ ಶಶಾಂಕ್ ಕೊಳವಡಿ ಅವರು ಮತ್ತು ಮಾಧುರಿ ಮೇಡಮ್ ಅವರು ತಮ್ಮನ್ನ ಬಹಳ ಪ್ರೀತಿಯಿಂದ ತಮ್ಮ ಸ್ವಂತ ತಾಯಿ ಮತ್ತು ಸ್ವಂತ ಅಜ್ಜಿಯನ್ನು ನೋಡ್ಕೊಂತ ಬಂದಿದ್ದಾರೆ. ಅವ್ರ ಒಂದು ಸೇವೆಗೆ ನಾವು ಎಷ್ಟು ಋಣಿ ಆದ್ರೂ ಪರವಾಗಿಲ್ಲ, ಎಷ್ಟು ಕೃತಜ್ಞತೆ ಹೇಳಿದ್ರು ಸರಿಸಂಗ. ಯಾಕಂದ್ರೆ ಹೆತ್ತ ತಂದೆ ತಾಯಿಗಳು ಅಥವಾ ಹೆತ್ತ ಮಕ್ಕಳನ್ನು ನೋಡ್ದಿರ್ತಕ್ಕಂಥ ಕಾಲ ಇವು. ನಿಮ್ಗೆಲ್ಲರನ್ನೂ ಇಷ್ಟು ಪ್ರೀತಿಯಿಂದ ನೋಡ್ಕೊತಾರೆ ಮತ್ತು ಭಾಳ ಅಚ್ಚುಕಟ್ಟಾಗಿ ಜವಾಬ್ದಾರಿಯುತವಾಗಿ ನೋಡ್ಕೊತಾರೆ. ಮತ್ತು ಅವ್ರಿಗೂ ಸಹಿತ ನಾನು ನಮ್ಮ ಸಂಘಟನೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿ, ಜೊತೆಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಪ್ರಕೃತಿ ಇನ್ನಷ್ಟು 100 ವರ್ಷಗಳ ಕಾಲ ಆಯುಷ್ಯವನ್ನು ಕೊಡಬೇಕಂತ ನಾನು ನಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ನಮಗೆ ಈ ಒಂದು ಹುಟ್ಟು ಹಬ್ಬ ಆಚರಣೆ ಮಾಡಲಿಕ್ಕೆ ತಾವೆಲ್ಲರೂ ಏನು ಅವಕಾಶ ಮಾಡಿಕೊಟ್ಟಿದ್ದೀರಿ ಈ ಜೈ ಭಾರತ್ ವೃದ್ಧಾಶ್ರಮ ಸಂಸ್ಥೆಯವರು, ತಮಗೂ ಸಹಿತ ನಮ್ಮ ಸಂಘಟನೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿ ನಾನು